ಡಿಸೆಂಬರ್ ಮಂತಲ್ಲಿ ಕನ್ಫರ್ಮ್ ಆಗಿ 2-3 ಡೇಸ್ಗೆ ಆಪರೇಷನ್ ಆಯಿತು. ಅವರು ಓರಲ್ ಕ್ಯಾನ್ಸರ್ ಅಂತ ಹೇಳಿ ಅವಾಗೇನೋ ಎನರ್ಜಿ ಇತ್ತು ಕೊಡಿಸ್ಬಿಟ್ವಿ. ಬಟ್ ಇವಾಗ ಆ ಎನರ್ಜಿ ಎಲ್ಲ ಹೋಗಿದೆ. ಅದು ಸೈಜ್ ಎಲ್ಲ ದೊಡ್ಡದಾಗ್ತಾ ಇದೆ. ಫುಲ್ ಕತ್ತಿನ ಇಲ್ಲೆಲ್ಲ ಫುಲ್ ಗಡ್ಡೆ ಗಡ್ಡೆ ತರ ಇದೆ. ನಮಸ್ತೆ. ಪಾವನ KR ಪುರಂ. ನಮ್ಮತ್ತೆ ನಾನಮ್ಮ ಅಂತ. ಅವ್ರಿಗೆ 59 ಆಗಿದೆ. ಡಿಸೆಂಬರ್ ಮಂತಲ್ಲಿ ಕನ್ಫರ್ಮ್ ಆಗಿ 2-3 ಡೇಸ್ಗೆ ಆಪರೇಷನ್ ಆಯ್ತು. ಮತ್ತೆ ರೇಡಿಯೇಷನ್ ಕೀಮೋ ಅದೆಲ್ಲ ಇತ್ತು. ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಮಾರ್ಚ್ 1 ಆಯ್ತು. ಮತ್ತೆ 2-3 ಮಂತ್ಸ್ ಓಕೆ ಇದ್ರು. ಬಟ್ 15 ಡೇಸ್ ಇಂದ ಮತ್ತೆ ಅದು ವಾಪಸ್ ಬಂದಿದೆ ಅಂತ ಗೊತ್ತಾಯ್ತು. ಮತ್ತೆ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಮಾಡಿದ್ವಿ. ಅವರು ಹೇಳಿದ್ರು ಇದು ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಎಷ್ಟ್ ದಿನ ಇದ್ರೆ ಅಷ್ಟ್ ದಿನ, ನಿಮ್ಗೆ ಅಷ್ಟಕ್ಕೂ ಬೇಕಾದ್ರೆ ಕೀಮೋ ಕೊಡಿಸ್ಬೋದು ಅಂತ ಹೇಳಿದ್ದಾರೆ. ಇದು ಒಂದು ಆಪ್ಷನ್ ಇರ್ಲಿ ಅಂತ ಆಯುರ್ವೇದ ನೋಡೋಣ ಅಂತ ಬಂದಿದೀವಿ. ಫಸ್ಟ್ ಟೈಮು ತಗೊಂಡ್ಮೇಲೆ ನೋಡ್ಬೇಕು ಹೇಗಿರುತ್ತೆ. ಏನಿಲ್ಲ, ಜಸ್ಟ್ ಒಂದು ಅಲ್ಸರ್ ತರ ಇತ್ತು ಅಷ್ಟೇ. ಅವ್ರಿಗೆ ಮೇಲೆ ನಮ್ಗೆ ಹೇಗೆ ಬಾಯಲ್ಲಿ ಅಲ್ಸರ್ ತರ ಆಗಿರುತ್ತೋ ಆ ತರ ಇಲ್ಲಿ ಬ್ಯಾಕ್ ಅಲ್ಲಿ ಒಂದು ಅಲ್ಸರ್ ತರ ರೆಡ್ಡಿಶ್ ಆಗಿ ಕಾಣಿಸ್ತಿತ್ತು ಅಷ್ಟೇ, ಇನ್ನೇನು ಇರ್ಲಿಲ್ಲ. ಅದಕ್ಕೂ ಒಂದು 15 ಡೇಸ್ ಟ್ರೀಟ್ಮೆಂಟ್ ಕೊಟ್ರು. ನಾರ್ಮಲಿ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಬಾಯಲ್ಲಿ ಏನಾದ್ರು ಆದಾಗ, ಆ ತರ ಟ್ರೀಟ್ಮೆಂಟ್ ಕೊಟ್ರು. ಅದ್ರಲ್ಲಿ ಏನು ಕ್ಯೂರ್ ಆಗದೆ ಇರ್ಬೇಕಾದ್ರೆ ಮತ್ತೆ ಬಯಾಪ್ಸಿ ಮಾಡಿಸಿ ಮತ್ತೆ ಅದರಿಂದ ಕನ್ಫರ್ಮ್ ಆಯ್ತು. ಅವರು ಓರಲ್ ಕ್ಯಾನ್ಸರ್ ಅಂತ ಅದಕ್ಕಿರೋದೇ ಆಪರೇಷನ್ ಅಂತ ಹೇಳಿದ್ರು. ಸರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೀಮೋ ರೇಡಿಯೇಷನ್ ಎರಡು ಒಟ್ಟೊಟ್ಟಿಗೆ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ಅಂತ ಕೊಡ್ಸಿದ್ವಿ. ಅದನ್ನೆಲ್ಲ ತಡ್ಕೊಂಡ್ರು ಅವರು. ಬಟ್ ಇವಾಗ ಮತ್ತೆ ಕೊಡ್ಸಿದ್ವಿ. ಅವಾಗೇನೋ ಎನರ್ಜಿ ಇತ್ತು ಕೊಡ್ಸ್ಬಿಟ್ವಿ. ಬಟ್ ಇವಾಗ ಆ ಎನರ್ಜಿ ಎಲ್ಲ ಹೋಗಿದೆ. ಈ ವೆಯ್ಟ್ ಲಾಸು ಆಗ್ಬಿಟ್ಟಿದ್ದಾರೆ ತುಂಬಾ. ಬಟ್ ಇವಾಗ ಕೊಡ್ಸಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ವಿ. ಮತ್ತೆ ಅದನ್ನೇ ಮತ್ತೆ ರಿಪೀಟ್ ಆಗಿ ನೋಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಆಯುರ್ವೇದದ ಆಪ್ಷನ್ ಚೂಸ್ ಮಾಡಿರೋದು. ಈಗ ಒಂದ್ 15 ಡೇಸ್ ಇಂದ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ. ಇಲ್ಲೆಲ್ಲ ಸ್ವಲ್ಪ ಮತ್ತೆ ಗಡ್ಡೆ ತರ ರಿಪೀಟ್ ಆಗಿದೆ. ಎಲ್ಲ ಆಪರೇಷನ್ ಆಗಿತ್ತು ಅದೇ ತರ ಅಲ್ಲೇ ಆಗಿದೆ. ಅದನ್ನ ಮತ್ತೆ ಆಪರೇಟ್ ಮಾಡಕ್ ಬರಲ್ಲ, ಮತ್ತೆ ರೇಡಿಯೇಷನ್ ಕೊಡಕ್ ಬರಲ್ಲ. ಇರೋದು ಕೀಮೋ ಒಂದು ಆಪ್ಷನ್. ಅದಕ್ಕೆ ಆಯುರ್ವೇದದಿಂದ ಏನಾದ್ರು ಯೂಸ್ ಆಗ್ಬೋದಾ ಅಂತ ನೋಡ್ತಿದೀವಿ. ಸ್ವಲ್ಪ ಕಷ್ಟ ಆಗ್ತಿದೆ ಈಗ. ಮುಂಚೆ 1-2 ಮಂತ್ಸ್ ಹಿಂದೆ ಏನಿತ್ತು ಅದಕ್ಕೆ ಇವಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಪೇನ್ ಆಗ್ತಿದೆ. ಅದು ಸೈಜ್ ಎಲ್ಲ ದೊಡ್ಡದಾಗ್ತಾ ಇದೆ. ಫುಲ್ ಕತ್ತಿನ ಇಲ್ಲೆಲ್ಲ ಫುಲ್ ಗಡ್ಡೆ ತರ ಇದೆ. ಅದು ಸ್ವೆಲ್ಲಿಂಗು ಆಗ್ತಿದೆ, ದೊಡ್ಡದಾಗ್ತಿದೆ. ಇನ್ನೂ ಜಾಸ್ತಿ ಬರ್ತಾ ಇದೆ. ಮಾತಾಡೋ ಕಷ್ಟ ಆಗಲ್ಲ, ತಿನ್ನೋಕ್ ಸ್ವಲ್ಪ ಕಷ್ಟ ಆಗ್ತಿದೆ. ತುಂಬಾ ಹೊತ್ತು ಮಾತಾಡಕ್ ಆಗಲ್ಲ, ಆಯಾಸ ಆಗುತ್ತೆ ಅಂತಾರೆ. ಜೋರಾಗಿ ಮಾತಾಡಕ್ ಆಗಲ್ಲ, ಸ್ವಲ್ಪ ಹೊತ್ತಿಗೆ ಮತ್ತೆ ಪೇನ್ ಜಾಸ್ತಿ ಆಗುತ್ತೆ ಅಂತಾರೆ. ಓಡಾಡ್ತಾರೆ, ಅವ್ರದವ್ರು ನೋಡ್ಕೊಳ್ಳೋ ತರ ಇದಾರೆ ಈಗ. ನಾವು ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದು ಮ್ಯಾಮ್. ಸೋಷಿಯಲ್ ಮೀಡಿಯಾ ನೋಡಿ, ರಿವ್ಯೂಸ್ ನೋಡಿ ನಾವು ಬಂದಿದ್ದು. ಪೇಷಂಟ್ ಓಕೆ ಪರವಾಗಿಲ್ಲ, ಸ್ವಲ್ಪ ಕಡಿಮೆ. ಮುಂಚೆ ಇರೋದಿಕ್ಕೆ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಇದರಿಂದ ಅದೇ ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದು. ಇಮ್ಯುನಿಟಿ ಪವರ್ ಜಾಸ್ತಿ, ಬೆಸ್ಟ್ ಕ್ವಾಲಿಟಿ ಕೊಟ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಯೂಸ್ ಮಾಡಿದ್ಮೇಲೆ ಮತ್ತೆ ರಿವ್ಯೂ ಕೊಡ್ತೀವಿ. ಓಕೆ ಥ್ಯಾಂಕ್ ಯು.